ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರ್ತಕ್ಕಂತಹ ಸಿಂಪತಿ ಈ ಒಂದು ಪೋಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ಥೀಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ದ ಮೇನ್ ಥೀಮ್ ಆಫ್ ದ ಪೋಯಮ್ ಸಿಂಪತಿ, ಇಟ್ಸ್ ರಿವಾಲ್ವ್ಸ್ ಅರೌಂಡ್ ಚೈಲ್ಡ್ಸ್ ಡೀಪ್ ಸೀಟೆಡ್ ಡಿಸೈರ್ ಫಾರ್ ಅನ್ಕಂಡೀಷನಲ್ ಲವ್ ಆ್ಯಂಡ್ ಫ್ರೀಡಮ್ ವರ್ಸಸ್ ದ ರಿಸ್ಟ್ರಿಕ್ಷನ್ ಆಫ್ ಪೇರೆಂಟಲ್ ಡಿಸಿಪ್ಲಿನ್. ಅಂದರೆ ಇಲ್ಲಿ ಮೊದಲ ಮೇನ್ ಥೀಮನ್ನು ಗಮನಿಸಿದಾಗ ಇಟ್ ಈಸ್ ಡಿಸೈರ್ ಫಾರ್ ಫ್ರೀಡಮ್, ಅಂದರೆ ಒಂದು ಮಗು ಒಂದು ಸ್ವಾತಂತ್ರ್ಯದ ಹಂಬಲವನ್ನು ಬಯಸ್ತಾ ಇದೆ. ಮಗು ತಾಯಿಯ ಕಟ್ಟುಪಾಡುಗಳಿಂದ ಮುಕ್ತವಾಗಿ ಒಂದು ಹಾರಾಡುವ ಹಕ್ಕಿಯಂತೆ ಬದುಕಲು ಬಯಸ್ತಾ ಇದೆ. ಆ್ಯಂಡ್ ಇನ್ನೋಸೆಂಟ್ ಪ್ರೊಟೆಸ್ಟ್, ಇಲ್ಲಿ ಆ ಮಗುವಿನ ಮುಗ್ಧ ಪ್ರತಿಭಟನೆ. ಮಗುವು ಪ್ರಾಣಿಗಳಿಗೆ ಇರುವಂತೆ ತನಗೂ ಯಾವುದೇ ಬೇಡ, ನೋ ಎಂಬ ಮಾತಿಲ್ಲದ ಪ್ರೀತಿ ಬೇಕೆಂದು ತಾಯಿಯ ಶಿಸ್ತನ್ನು ಈ ಮಗು ವಿರೋಧಿಸುವಂತಹ ಒಂದು ಥೀಮ್. ನಂತರ ಅನ್ಕಂಡೀಷನಲ್ ಲವ್, ಅಂದರೆ ಇಲ್ಲಿ ತಾಯಿ ತನ್ನನ್ನು ಶಿಸ್ತಿನ ಮಗುವಾಗಿ ನೋಡುವ ಬದಲು ತನ್ನ ಎಲ್ಲ ತುಂಟಾಟಗಳನ್ನು ಒಪ್ಪಿಕೊಳ್ಳುವ ಒಂದು ನಾಯಿ ಮರಿಯಂತೆ ಪ್ರೀತಿಸಬೇಕೆಂದು ಮಗು ಈ ಪದ್ಯದಲ್ಲಿ ಆಶಿಸ್ತಾ ಇದೆ. ದ ಚೈಲ್ಡ್ ಆರ್ ದ ಚೈನ್ ಆಫ್ ಕೇರ್, ಅಂದರೆ ಕಾಳಜಿಯ ಒಂದು ಬಂಧನ. ಇಲ್ಲಿ ತಾಯಿ ಅತಿಯಾದ ಒಂದು ರಕ್ಷಣೆ ಮಗುವಿಗೆ ಕೆಲವೊಮ್ಮೆ ಸರಪಳಿಯಂತೆ ಭಾಸ ಆಗ್ತಾ ಇದೆ. ಮಗು ತನ್ನ ಸ್ವಂತ ವ್ಯಕ್ತಿತ್ವಕ್ಕಾಗಿ ಹಂಬಲಿಸ್ತಾ ಇರತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದರ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಈ ಒಂದು ಪದ್ಯ ರವೀಂದ್ರನಾಥ ಟಾಗೋರ್ ಅವರ ಈ ಸಿಂಪತಿ ಪದ್ಯದ ಒಂದು ಮುಖ್ಯ ಆಶಯ ಅಥವಾ ಒಂದು ಥೀಮ್ ಅಂದಾಗ ಮಗುವಿನ ಮುಗ್ಧತೆ ಮತ್ತು ಸ್ವಾತಂತ್ರ್ಯದ ಹಂಬಲ. ಮಗುವು ತಾಯಿಯ ಪ್ರೀತಿಯನ್ನು ಗೌರವಿಸಿದರೂ ಅವಳ ಶಿಸ್ತು ಮತ್ತು ನಿರ್ಬಂಧಗಳನ್ನು, ರೆಸ್ಟ್ರಿಕ್ಷನ್ಗಳನ್ನು ತನ್ನ ವ್ಯಕ್ತಿತ್ವಕ್ಕೆ ಅಡ್ಡಿ ಎಂದು ಇಲ್ಲಿ ಮಗು ಭಾವಿಸ್ತಾ ಇದೆ. ತಾನು ಒಂದು ವೇಳೆ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿಯಾಗಿದ್ದರೆ ತಾಯಿಯು ತನ್ನ ಮೇಲೆ ಇಷ್ಟೊಂದು ನಿಯಮಗಳನ್ನು ಹೇರ್ತಾ ಇರಲಿಲ್ಲ ಎಂಬುದು ಆ ಮಗುವಿನ ಮುಗ್ಧ ಕಲ್ಪನೆ. ಇದು ತಾಯಿ ಮಕ್ಕಳ ನಡುವಿನ ಸಂಕೀರ್ಣವಾದ ಒಂದು ಸುಂದರವಾದ ಭಾವನಾತ್ಮಕ ಸಂಬಂಧವನ್ನು ಈ ಒಂದು ಪದ್ಯ ಸಿಂಪತಿ ಅಂತಕ್ಕಂಥದ್ರಲ್ಲಿ ರವೀಂದ್ರನಾಥ ಟಾಗೋರ್ ಅವರು ತಿಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಆ ಸಿಂಪತಿ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕಲಿತಾ ಸಾಗೋಣ. ಈ ಒಂದು ಸಮರಿಯ PDF, ಇಂಗ್ಲೀಷ್ ಸಮರಿ PDF ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ಇಂಗ್ಲೀಷ್ ಸಮರಿಯನ್ನು ಸಹ ಓದ್ಕೋಬಹುದು. ಇಲ್ಲಿ ಮೊದಲ ಸಾಲುಗಳಲ್ಲಿ ನಮ್ಮ ಕವಿ ರವೀಂದ್ರನಾಥ ಟಾಗೋರ್ ಅವರು ಹೇಳ್ತಾರೆ, ಇಫ್ ಐ ವರ್ ಓನ್ಲಿ ಎ ಲಿಟಲ್ ಪಪ್ಪಿ, ನಾಟ್ ಯುವರ್ ಬೇಬಿ, ಮದರ್ ಡಿಯರ್, ವುಡ್ ಯು ಸೇ ನೋ ಟು ಮೀ ಇಫ್ ಐ ಟ್ರೈ ಟು ಈಟ್ ಫ್ರಮ್ ಯುವರ್ ಡಿಶ್. ಇಲ್ಲಿ ಮಗು ತಾಯಿಯನ್ನು ಕೇಳ್ತಾ ಇದೆ, ಅಮ್ಮ, ನಾನು ನಿನ್ನ ಮಗುವಾಗುವ ಬದಲು ಒಂದು ಪುಟ್ಟ ನಾಯಿ ಮರಿಯಾಗಿದ್ದರೆ, ನಾನು ನಿನ್ನ ತಟ್ಟೆಯಲ್ಲಿ ತಿನ್ನಲು ಬಂದರೆ ನೀನು ನನಗೆ ಬೇಡ ಎಂದು ಹೇಳ್ತಾ ಇದ್ದ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಈ ಸಾಲುಗಳಲ್ಲಿ ಕವಿ ಹೇಳಲು ಹೊರಟಿರತಕ್ಕಂಥದ್ದು ಒಂದು ಮಗುವಿನ ಮೂಲಕ ಆ ಮಗು ತಾಯಿಯ ಒಂದು ಶಿಸ್ತನ್ನು ಪ್ರಶ್ನೆ ಮಾಡ್ತಾ ಇದೆ. ಮಗುವಾದಾಗ ತಾಯಿ ಅನೇಕ ನಿಯಮಗಳನ್ನು ಹೇರ್ತಾಳೆ, ಹೀಗೆ ತಿನ್ನಬೇಕು, ಹಾಗೆ ತಿನ್ನಬೇಕು, ಹೀಗೆ ಕೂತ್ಕೋಬೇಕು, ಈ ರೀತಿ ತಿನ್ನಬೇಕು ಅಂತ. ಆದರೆ ಅದೇ ತಾಯಿ ಒಂದು ಆ ಪ್ರಾಣಿಗಳಿಗೆ ಒಂದು ತಟ್ಟೆಯಲ್ಲಿ ಊಟವನ್ನಿಟ್ಟಾಗ ಯಾವುದೇ ನಿಯಮಗಳಿಲ್ಲದೆ ಆ ಪ್ರಾಣಿಗಳಿಗೆ ಪ್ರೀತಿಯಿಂದ ಆ ಊಟವನ್ನು ಇಡ್ತಾಳೆ. ಆ ರೀತಿ ನನಗೆ ಅವಕಾಶ ಇದೆಯಾ ಅಂತ ಇಲ್ಲಿ ಮಗು ಭಾವಿಸ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ನಂತರ ವುಡ್ ಯು ಡ್ರೈವ್ ಮೀ ಆಫ್ ಸೇಯಿಂಗ್ ಟು ಮೀ ಗೆಟ್ ಅವೇ ಯು ನಾಟ್ ಎ ಲಿಟಲ್ ಪಪ್ಪಿ, ದೆನ್ ಗೋ ಮದರ್ ಗೋ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಹೋಗಾಚೆ ತುಂಟ ನಾಯಿ ಮರಿಯೇ ಅಂತ ಓಡಿಸ್ತಾ ಇದೀಯಾ? ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀನು ನನ್ನನ್ನು ಒಂದು ತುಂಟ ನಾಯಿ ಮರಿಯಂತೆ ಹೋಗು ನಾಯಿ ಮರಿ ಹೋಗು ಅಂತೇಳಿ ನನ್ನನ್ನು ಓಡಿಸ್ತಾ ಇದ್ದ. ಹಾಗಾದರೆ ಅಮ್ಮ ನೀನು ಹೋಗು ಅಂತ ಪ್ರೀತಿಯಿಂದ ತಾಯಿಯನ್ನು ಆ ಮಗು ಹೇಳ್ತಾ ಇದೆ. ತಾಯಿ ತನ್ನ ಮಗುವನ್ನು ಪ್ರೀತಿಯಿಂದ ಗದರಿಸಿದಾಗ ಮಗು ಮುನಿಸಿಕೊಳ್ಳುತ್ತೆ, ಕೋಪ ಮಾಡಿಕೊಳ್ಳುತ್ತೆ. ತಾಯಿ ತನ್ನನ್ನು ನಾಯಿ ಮರಿಯಂತೆ ಮುಕ್ತವಾಗಿ ಬಿಡದೆ ಒಂದು ರೀತಿ ಅದ್ಬಸ್ತಿನಲ್ಲಿ ಇಟ್ಟುಕೊಂಡಿರೋದಕ್ಕೆ ಇಲ್ಲಿ ಮಗು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅಮ್ಮ, ನನ್ನನ್ನು ನಾಯಿ ಮರಿಯಂತೆ ನೀನು ಲಿಟ್ಲ್ ಪಪ್ಪಿ ಅಂತ ನೋಡ್ತಾ ಇದ್ದ, ಹೋಗು, ನೀನು ನನ್ನ ಆ ರೀತಿ ಪ್ರೀತಿ ಮಾಡ್ತಾ ಇಲ್ಲ, ನನಗೆ ಒಂದು ರಿಸ್ಟ್ರಿಕ್ಷನ್ಸನ್ನು ಹಾಕಿದೀಯಾ ಅಂತ ಹೇಳಿ ಆ ಮಗು ತಾಯಿಯ ವಿರುದ್ಧವೇ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಐ ವಿಲ್ ನೆವರ್ ಕಮ್ ಟು ಯು ವೆನ್ ಯು ಕಾಲ್ ಮೀ ಆ್ಯಂಡ್ ನೆವರ್ ಲೆಟ್ ಯು ಫೀಡ್ ಮೀ ಎನಿಮೋರ್. ಇಲ್ಲಿ ನೋಡಿ, ಮಗು ಆ ಪ್ರತಿಭಟನೆ ಇನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದೆ.
ನೀನು ನನ್ನನ್ನು ಕರೆದಾಗ ನಾನು ಇನ್ನು ಮುಂದೆ ಎಂದಿಗೂ ನಿನ್ನ ಹತ್ರ ಬರೋದಿಲ್ಲ, ಮತ್ತು ನೀನು ನನಗೆ ಊಟ ಮಾಡಿಸೋದಂದರೆ ಒಂದು ತುತ್ತನ್ನು ನೀಡುವುದನ್ನು ನಾನು ಬಿಡೋದಿಲ್ಲ, ನನಗೆ ಊಟ ಮಾಡೋದಕ್ಕೆ ನೀನು ನನಗೆ ಊಟ ತಿನ್ನಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ಮಗು ಹೇಳ್ತಾ ಇದೆ. ಇದು ಮಗುವಿನ ಒಂದು ಮುಗ್ಧವಾದಂತಹ ಕೋಪ, ಮುನಿಸು. ತಾಯಿ ತನ್ನ ಮೇಲೆ ತೋರಿರುವ ಅಧಿಕಾರ ಅಥವಾ ಒಂದು ಶಿಸ್ತಿನ ವಿರುದ್ಧ ಮಗು ತನ್ನ ಅಸಹಕಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ ಈ ಸಾಲುಗಳಲ್ಲಿ. ನಂತರದ ಸಾಲುಗಳಲ್ಲಿ ಆ ಮಗು ಹೇಳುತ್ತೆ, ಇಫ್ ಐ ವರ್ ಓನ್ಲಿ ಎ ಲಿಟ್ಲ್ ಗ್ರೀನ್ ಪ್ಯಾರೋಟ್ ಆ್ಯಂಡ್ ನಾಟ್ ಯುವರ್ ಬೇಬಿ ಮದರ್ ಡಿಯರ್, ವುಡ್ ಯು ಕೀಪ್ ಮೀ ಚೈನ್ಡ್ ಲೆಸ್ಟ್ ಐ ಶುಡ್ ಫ್ಲೈ ಅವೇ. ಇಲ್ಲಿ ನೋಡಿ ಎಂಥ ಪ್ರಶ್ನೆಯನ್ನು ಮಗು ಕೇಳ್ತಾ ಇದೆ. ಅಮ್ಮ, ನಾನು ನಿನ್ನ ಮಗುವಾಗುವ ಬದಲು ಒಂದು ಪುಟ್ಟ ಹಸಿರು ಗಿಳಿಯಾಗಿದ್ದರೆ ನಾನು ಹಾರು ಹೋಗುತ್ತೇನೆ ಎಂಬ ಭಯದಿಂದ ನೀನು ನನ್ನನ್ನು ಸರಪಳಿಯಿಂದ ಕಟ್ಟಿ ಹಾಕ್ತಾ ಇದೀಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ನಾನೇನಾದರೂ ಒಂದು ಗಿಳಿಮರಿ ಆಗಿದ್ದರೆ ನಾನು ಎಲ್ಲಿ ಹಾರು ಹೋಗ್ತೀನೋ ಅಂತ ನನಗೆ ಒಂದು ಚೈನನ್ನು ಹಾಕಿ ಕಟ್ಟಾಕ್ತಾ ಇದ್ದ ನೀನು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದೆ. ಅಂದರೆ ಈ ಸಾಲುಗಳಲ್ಲಿ ಆ ಮಗು ಹೇಳಲು ಹೊರಟಿರ್ತಕ್ಕಂಥದ್ದು, ಇಲ್ಲಿ ಸರಪಳಿ ಎಂಬುದು ತಾಯಿಯ ಒಂದು ಅತಿಯಾದ ರಕ್ಷಣೆ ಅಥವಾ ಕಾಳಜಿಯ ಸಂಕೇತವನ್ನು ಇಲ್ಲಿ ಆ ಚೈನ್, ಸರಪಳಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಮಗು. ಆ ಮಗು ತಾಯಿಯ ಅತಿಯಾದ ಕಾಳಜಿಯಿಂದ ತನಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕಲ್ಪಿಸ್ಕೊಳ್ತಾ ಇದೆ. ತಾಯಿಯಾದ ಅತಿ ಮುದ್ದು ಅಥವಾ ಪ್ರೀತಿ, ಆ ತಾಯಿಯ ಒಂದು ರಕ್ಷಣೆಯ ಭಾವ ಮಗುವಿಗೆ ಒಂದು ರೀತಿ ಸ್ವಾತಂತ್ರ್ಯವನ್ನು ನೀಡ್ತಾ ಇಲ್ಲ, ಚೈನ್ನಿಂದ ಕಟ್ಟ ಹಾಕಿದ ಹಾಗೆ ಆಗ್ತಾ ಇದೆ ಅಂತ ಮಗು ತಾಯಿಗೆ ಹೇಳ್ತಾ ಇದೆ. ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ವುಡ್ ಯು ಶೇಕ್ ಯುವರ್ ಫಿಂಗರ್ ಅಟ್ ಮೀ ಆ್ಯಂಡ್ ಸೇ ವಾಟ್ ಆನ್ ಅನ್ಗ್ರೇಟ್ಫುಲ್ wretch ಆಫ್ ಎ ಬರ್ಡ್ ಇಟ್ ಈಸ್ gnawing ಅಟ್ ಇಟ್ಸ್ ಚೈನ್ ಡೇ ಆ್ಯಂಡ್ ನೈಟ್. ಇಲ್ಲಿ ಮಗುವು ಮತ್ತೆ ಕೇಳ್ತಾ ಇದೆ ತಾಯಿಯನ್ನು, ನೀನು ನನ್ನತ್ತ ಬೆರಳು ತೋರಿಸಿ ನೀನು ಒಬ್ಬ ಕೃತಜ್ಞ ಹಕ್ಕಿ, ಇದು ಹಗಲು ರಾತ್ರಿ ತನ್ನ ಸರಪಳಿಯನ್ನೇ ಕಚ್ಚಿ ತುಂಡು ಮಾಡಲು ನೋಡ್ತಾ ಇದೆ ಅಂತ ಬೈತಾ ಇದೆಯಾ, ನನ್ನನ್ನು ಬೈತೀಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ ಮಗು. ಅಂದರೆ ಅರ್ಥ, ಇಲ್ಲಿ ನೀನು ನನಗೆ ಒಂದು ಬೆರಳನ್ನು ತೋರಿಸಿ ಆ ಸರಪಳಿಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಆ ಸರಪಳಿಯನ್ನೇ ಕಚ್ಚಿ ತುಂಡು ಮಾಡ್ತಾ ಇದೆಯಾ ಅಂತ ಬೈತಾ ಇದ್ದ. ಮಕ್ಕಳು ಬೆಳೆಯುತ್ತಿರಬೇಕಾದ್ರೆ ತಮಗೆ ಬೇಕಾದ ಸ್ವತಂತ್ರಕ್ಕಾಗಿ ಹಂಬಲಿಸ್ತಾರೆ. ತಾಯಿ ಆ ಹಂಬಲವನ್ನು ತಪ್ಪು ಅಥವಾ ಕೃತಜ್ಞತೆ ಎಂದು ಭಾವಿಸಬಾರದು ಅಂತ ಹೇಳಿ ಇಲ್ಲಿ ಆ ಮಗುವಿನ ಒಂದು ಆಶಯ. ನಂತರ ಹೇಳ್ತಾರೆ, ದೆನ್ ಗೋ ಮದರ್ ಗೋ, ಐ ವಿಲ್ ರನ್ ಅವೇ ಇನ್ ಟು ದ ವುಡ್ಸ್. ಇಲ್ಲಿ ತಾಯಿಗೆ ಒಂದು ಬೆದರಿಕೆಯನ್ನು ಹಾಕ್ತಾ ಇದೆ. ಅಮ್ಮ ಹೋಗು, ನಾನು ಆ ಒಂದು ಎಲ್ಲಾದರೂ ದೂರ ಓಡೋಗ್ತೇನೆ, ಒಂದು ಕಾಡಿಗೆ ಓಡೋಗ್ತೇನೆ, ನಿನಗೆ ಸಿಗದ ಹಾಗೆ ಓಡೋಗ್ತೇನೆ ಅಂತ. ಅಂದರೆ ಅರ್ಥ, ನಿರ್ಬಂಧಗಳಿಲ್ಲದ ಪ್ರಕೃತಿಯ ಮುಕ್ತ ವಾತಾವರಣದಲ್ಲಿ ಬದುಕುವ ಹಂಬಲವನ್ನು ಮಗು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅಮ್ಮ, ನೀನು ನನಗೆ ತುಂಬ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೆಯಾ, ನನಗೆ ತುಂಬ ತೊಂದರೆ ಕೊಡ್ತಾ ಇದೆ, ನಿನ್ನ ಅತಿ ಮುದ್ದು ನನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದೆ, ಅದಕ್ಕಾಗಿ ನಾನು ಹೋಗ್ತೇನೆ, ಒಂದು ಕಾಡಿಗೆ ಹೊರಟೋಗ್ತೇನೆ. ಇಲ್ಲಿ ಕಾಡಿಗೆ ಹೋಗೋದಂದರೆ ಯಾವುದೇ ಒಂದು ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲದ ಒಂದು ಫ್ರೀಡಮ್, ಒಂದು ಸ್ವೇಚ್ಛೆಯನ್ನು ಪಡೆಯೋದಕ್ಕೆ ಒಂದು ಮುಕ್ತ ವಾತಾವರಣದಲ್ಲಿ ಬದುಕುವ ಹಂಬಲವನ್ನು ಈ ಮಗು ತಾಯಿಗೆ ಒಂದು ಬೆದರಿಕೆಯನ್ನು ಹಾಕಿ ಹೇಳ್ತಾ ಇದೆ. ಐ ವಿಲ್ ರನ್ ಅವೇ ಇನ್ ಟು ದ ವುಡ್ಸ್. ವುಡ್ಸ್ ಅಂದಾಗ ಇಲ್ಲಿ ಕಾಡು ಅಂತ ಅರ್ಥ ಬರುತ್ತೆ. ಅಂದರೆ ಅಲ್ಲಿ ಕಾಡಿನ ಪ್ರಾಣಿಗಳು ಯಾವುದೇ ನಿರ್ಬಂಧಗಳಿಲ್ಲದೆ ಪ್ರಕೃತಿಯಲ್ಲಿ ಒಂದು ಸ್ವತಂತ್ರವಾದ ವಾತಾವರಣದಲ್ಲಿ ಬದುಕ್ತಾ ಇರುತ್ತೆ. ನಾನು ಕೂಡ ಆ ರೀತಿ ಬದುಕಬೇಕು, ನೀನು ನನಗೆ ಹೆಚ್ಚಿನ ನಿರ್ಬಂಧಗಳನ್ನು ಹೇರ್ತಾ ಇದೆಯಾ ಅಂತ ಮಗು ಹೇಳುತ್ತೆ. ಕೊನೆಯ ಸಾಲಲ್ಲಿ ಹೇಳುತ್ತೆ, ಐ ವಿಲ್ ನೆವರ್ ಲೆಟ್ ಯು ಟೇಕ್ ಮೀ ಇನ್ ಯುವರ್ ಆರ್ಮ್ಸ್ ಅಗೇನ್. ನಾನು ಮತ್ತೆಂದು ನಿನ್ನ ಕೈಗಳಿಗೆ ಸಿಗೋದಿಲ್ಲ ಅಥವಾ ನಿನ್ನ ಅಪ್ಪುಗೆಗೆ ನಾನು ಬರೋದಿಲ್ಲ ಅಂತ ಮಗು ಹೇಳ್ತಾ ಇದೆ. ಅಂದರೆ ಆ ಮಗು ತಾಯಿಯ ಅತಿಯಾದ ನಿಯಮಗಳಿಂದ ಬೇಸತ್ತಿದೆ. ತನ್ನ ಸ್ವತಂತ್ರಕ್ಕಾಗಿ ತಾಯಿಯ ಪ್ರೀತಿಯನ್ನೇ ತ್ಯಜಿಸುವ ಒಂದು ರೀತಿಯ ನಾಟಕೀಯವಾದಂಥ ಬೆದರಿಕೆಯನ್ನು ತಾಯಿಗೆ ಆಗ್ತಾ ಇದೆ. ಇದು ಮಗುವಿನ ಅತೀವವಾದ ಸ್ವಾತಂತ್ರ್ಯ ಪ್ರೇಮವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕವಿ ರವೀಂದ್ರನಾಥ ಠಾಗೂರವರು ಈ ಒಂದು ಸಿಂಪತಿ, ಸಹಾನುಭೂತಿ ಕವಿತೆಯ ಮೂಲಕ ಮಗು ಮತ್ತು ತಾಯಿಯ ನಡುವಿನ ಮುಗ್ಧ ಮತ್ತು ಆಳವಾದ ಭಾವನಾತ್ಮಕ ಸಂಬಂಧವನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ ಮಗು ತಾಯಿಯ ಪ್ರೀತಿಯಲ್ಲಿರುವ ಕಟ್ಟುಪಾಡುಗಳಿಗಿಂತ ಪ್ರಾಣಿಗಳಿಗೆ ಇರುವ ಸ್ವಾತಂತ್ರ್ಯದ ಮೇಲೆ ಆ ತಾಯಿಗಿರುವ ಪ್ರೀತಿಯನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ, ಆ ಸ್ವತಂತ್ರವಾದ ಪ್ರಾಣಿಗಳ ಹಾಗೆ ನಾನು ಬದುಕಬೇಕು, ನನಗೆ ನೀನು ಹೆಚ್ಚಿನ ನಿರ್ಬಂಧಗಳನ್ನು, ರೆಸ್ಟ್ರಿಕ್ಷನ್ಸನ್ನು ಹಾಕಬೇಡ ಅಂತ ಹೇಳಿ ಆ ತಾಯಿಗೆ ಮಗು ಹೇಳುವ ರೀತಿಯಲ್ಲಿ
ಕವಿ ರವೀಂದ್ರನಾಥ ಠಾಗೂರ್ರವರು ಈ ಒಂದು ಪೊಯಮ್ ಸಿಂಪತಿ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಪೊಯಮ್ನ ಒಂದು ಸಂಪೂರ್ಣವಾದಂತಹ ಎಕ್ಸ್ಪ್ಲನೇಷನ್ ಆಗಿದೆ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.